ಅಲ್ಟಿಮೇಟ್ ಫಿಲಮ್ ಸರ್. ಅದು ರೈತರ ಬಗ್ಗೆ ಮ್ಯಾಟ್ರ್ ಆಗಿರಲಿ, ಏನೇ ಆಗಿರಲಿ, ರೈತರ ಬಗ್ಗೆ ಮ್ಯಾಟ್ರ್ ಆಗಿರಲಿ, ಏನೇ ಆಗಿರಲಿ, ಅಲ್ಟಿಮೇಟ್ ಫಿಲಮ್ ಬಾಸ್ದು ಮಾತ್ರ. ನಾವು ಬಾಸ್ ಫ್ಯಾನ್ ಕೂಡ. ಅಲ್ಟಿಮೇಟ್ ಬಂದ ಯಾವ ಲೆವೆಲ್ಗೆ ಐತೆ ಅಂದ್ರೆ ಫಿಲಮ್ ಫಸ್ಟಿಂದ ಹಿಡಿದು ಸೆಕೆಂಡ್ ಹಾಫ್ ಬರೋವರೆಗೂ ಅಲ್ಟಿಮೇಟ್ ಫಿಲಮ್. ಈ ಸೆಕೆಂಡ್ ಹಾಫ್ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಯೋಚನೆ ಮಾಡತ್ತೀವಿ. ಫಿಲಮ್ ಮಾತ್ರ ಅಲ್ಟಿಮೇಟ್. ಜೈ ಡಿ ಬಾಸ್. ಅಣ್ಣ ನೋಡಿಲ್ಲ ಅಣ್ಣ, ನಾವು ಬಾಸ್ ಫಸ್ಟ್ ನೋಡಿದ್ಮೇಲೆ ಮುಂದಿಂದು ಫಸ್ಟ್ ನಮ್ಮ ಕನ್ನಡಿಗರದು, ಆಮೇಲೆ ಮೊದಲೇ ನಮ್ಮ ಬಾಸ್, ಆಮೇಲೆ ಮಿಕ್ಕಿದ್ದು ಅದಷ್ಟು. ಇಷ್ಟು ವರ್ಷದಲ್ಲಿ ದರ್ಶನ್ ಅವರು ಬೇರೆ ಬೇರೆ ಪಾತ್ರಗಳು ಮಾಡಿದ್ದಾರೆ. ಈ ಚಿತ್ರದಲ್ಲಿರೋ ಪಾತ್ರಕ್ಕೂ ಮತ್ತೆ ಬೇರೆ ಚಿತ್ರ ಪಾತ್ರಕ್ಕೂ ಏನು ವ್ಯತ್ಯಾಸ? ನಾವು ನಿಜ ಹೇಳ್ಬೇಕಂದ್ರೆ, ನನ್ನ ಒಪಿನಿಯನ್ ಹೇಳ್ಬೇಕಂದ್ರೆ, ನಾವು ಬಾಸ್ನ ಒಂದು ತೆರೆಯಲ್ಲಿ ನೋಡ್ಬೇಕು, ಒಂದು ಪಿಕ್ಚರಲ್ಲಿ ನೋಡ್ಬೇಕು, ಅದಕ್ಕೋಸ್ಕರ ಬರೋದು. ಅವ್ರು ಮಾಡಿದ ಯಾವುದೇ ಫಿಲ್ಮ್ ಇವತ್ತಿನವರೆಗೂ ಹಿಂದಕ್ಕೆ ಹೋಗಿದೆ ಅಂತ ಅಂದ್ಕೊಂಡಿಲ್ಲ. ಇವತ್ತಿನವರೆಗೂ ಫ್ಯಾನ್ಸೇ ಎತ್ತಿಡ್ತೀವಿ, ಫ್ಯಾನ್ಸೇ ಇವತ್ತಿನವರೆಗೂ ಮಾಡೋದು. ಬಾಸ್ದು ಆ್ಯಕ್ಟಿಂಗ್ ಹಂಗಿದೆ. ಯಾವತ್ತಿದ್ರು ಬಾಸೇ. ನಮ್ಮ ಕರ್ನಾಟಕದಲ್ಲಿ ಯಾವತ್ತಿದ್ರು ಬಾಸೇ. ಇಷ್ಟು ಬೇರೆ ಬೇರೆ ಪಾತ್ರ ಕಾಣಿಸ್ಕೊಳ್ತಾರೆ. ಈ ಪಾತ್ರಕ್ಕೂ ನಿಜ ಈ ಪಾತ್ರ ಮಾತ್ರ ಸೂಪರ್ ಆಗಿದೆ, ತುಂಬ ಅಲ್ಟಿಮೇಟ್ ಆಗಿದೆ, ಮತ್ತು ಕಾನ್ಸೆಪ್ಟ್ ಕೂಡ ಅಲ್ಟಿಮೇಟ್ ಆಗಿದೆ. ನನಗೆ ಮಾತ್ರ ಭಾಳ ಖುಷಿಯಾಗಿದೆ ಈ ವಿಚಾರದ ಮಾತ್ರ. ಬಾಸ್ ಮಾತ್ರ ಬೇರೆ ರೀತಿಲಿ ಕಾಣ್ತಾರೆ. ಬ್ಲಾಕ್ ಬಾಸ್ಟರ್ ಅನ್ನೋದಕ್ಕೆ ಬೇರೆ ಮಾತಿಲ್ಲ. ಥ್ಯಾಂಕ್ ಯು. ಅಪ್ಪು ಬಾಸ್ ಅಭಿಮಾನಿ. ಘಟನೆ ತುಂಬ ಚೆನ್ನಾಗಿದೆ. ಜೈ ರಾಜವಂಶ, ಜೈ ಅಪ್ಪು ಬಾಸ್. ಮೂವಿ ಮಾತ್ರ ಸೂಪರ್ ಆಗಿದೆ. ಏನು ಇಷ್ಟ ಆಯಿತು? ಸಾಂಗ್ಸ್, ಅದು ಫೈಟ್ಸ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಪಾರ್ಟಲ್ಲಿ ಏನು ನಿರೀಕ್ಷೆ ಮಾಡಿ? ಏನು ನೋಡ್ಬೇಕು ಸರ್, ಕಾದು ನೋಡ್ಬೇಕು. ನೋಡಿ ಬಂದಮೇಲೆ ಹೇಳ್ತೀವಿ ಸರ್ ಕಂಟಿನ್ಯೂ. ಮೂವಿ ಚೆನ್ನಾಗಿದೆ, ಖಂಡಿತ ಎಲ್ಲರೂ ಬಂದು ನೋಡಿ. ಕನ್ನಡ ಸಿನಿಮಾಗೆ ಇದೊಂದು ಉದಾಹರಣೆ. ಚೆನ್ನಾಗಿದೆ ಮೂವಿ, ಚೆನ್ನಾಗಿದೆ. ಡಿ ಬಾಸ್ತು ಚೆನ್ನಾಗಿದೆ. ಎಲ್ಲರೂ ಬಂದು ಖಂಡಿತ ನೋಡಿ. ಸ್ಟೋರಿ ಅಂತೂ ಸೂಪರ್ ಆಗಿದೆ, ಎಲ್ಲರೂ ಬಂದು ನೋಡಿ. ಫಸ್ಟ್ ಹಾಫ್ ನೋಡಿದ್ರಿ, ಸೆಕೆಂಡ್ ಹಾಫಲ್ಲಿ ಏನು ನಿರೀಕ್ಷೆ ಇದೆ? ಹೇಳಿದ್ನಲ್ಲ, ಇವಾಗ ಗೇಣಿದಾರರು ಅವ್ರ ನೆಲಕ್ಕೋಸ್ಕರ ಹೋರಾಡ್ತಾರೆ, ಅವ್ರ ಭೂಮಿಗೋಸ್ಕರ. ಯಾರೋ ಜಮೀನ್ದಾರಿ ಇದ್ದಾರಲ್ಲ, ಅವ್ರು ಏನು ಮಾಡ್ತಾರೆ, ಆ ಗೇಣಿದಾರನ್ನೆಲ್ಲ ಇಷ್ಟೊತ್ತು ಅವ್ರು ಇದ್ರಲ್ಲಿ ಇಟ್ಟಿದ್ರಲ್ಲ, ಇವಾಗ ಏನಾಗುತ್ತೆ, ಇವರೇ ನಮ್ಮ ಹತ್ರ ಇರೋದು ನೆಲ ಹೊಲ ಎಲ್ಲ ಅವ್ರ ಹತ್ರ ಹೋಗುತ್ತಲ್ಲ. ಇವಾಗ ಹೆಂಗೆ ನಾವು ಅವ್ರ ತಡೆ ಹಿಡಿಬೇಕು ಅಂತೇಳಿ ಅವ್ರನ್ನೆಲ್ಲ ಅವ್ರ ಮೇಲೆ ದೌರ್ಜನ್ಯ ಅಟ್ಯಾಕ್ ಮಾಡ್ತಾರೆ, ಯುದ್ಧ ಮಾಡ್ತಾರೆ. ಆ ಯುದ್ಧದಲ್ಲಿ ಅವ್ರನ್ನೆಲ್ಲರನ್ನೂ ಸಾಯಿಸ್ತಾರೆ. ಅದನ್ನ ತಡೆಯೋಕ್ಕೆ ಬಂದು ನಮ್ಮ ಡಿ ಬಾಸ್ ಬರ್ತಾರೆ. ಡಿ ಬಾಸ್ ತಡೆಯೋಕ್ಕೆ ಬರ್ತಾರೆ. ತಡೆದ ಮೇಲೇ ಇದು ಈ ಥರ ಜೈಲ್ಗೆ ಹೋಗಿರ್ತಾರೆ ಅಂತ ಅನಿಸುತ್ತೆ. ದರ್ಶನ್ ಫಿಲಮು ತುಂಬ ಚೆನ್ನಾಗಿದೆ. ಬಟ್ ಈ ಪಾತ್ರ ಬೇರೆ ಯಾರೇ ಕೊಟ್ಟರು ಮಾಡೋಕ್ಕಾಗ್ತಿರ್ಲಿಲ್ಲ. ನಿಜವಾಗ್ಲೂ ಖುಷಿ ಆಗುತ್ತೆ. ಮತ್ತು ತಿರುಗಿ ಇನ್ನೊಂದು ಸರಿ ಬರಬೇಕು ಅನ್ನೋ ಆಸೆ ಇದೆ. ಆಕ್ಷನ್ನು ಮತ್ತು ಡೈಲಾಗು ಅದೆಲ್ಲ ಅವ್ರು ಬಿಟ್ಟರೆ ಬೇರೆ ಯಾರು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಬೇರೆಯವ್ರು ಏನೇನೋ ಮಾತಾಡ್ಬೋದು, ಬಟ್ ಈ ಪಾತ್ರ ಬಂದ್ಬಿಟ್ಟು ದರ್ಶನ್ ಬಿಟ್ಟರೆ ಬೇರೆ ಯಾರು ಮಾಡೋಕ್ಕೆ ಸಾಧ್ಯ ಇಲ್ಲ. ಥ್ಯಾಂಕ್ ಯು. ನಾನು ಸ್ವಲ್ಪ ಮುಗಿದಿತ್ತು ಬಂದಾಗ, ಆ ಡೈಲಾಗ್ ನಾನು ನೋಡಲಿಲ್ಲ. ನಾನು ಇದು ಮುಗಿದ್ಮೇಲೆ ಮತ್ತೆ ಇನ್ನೊಂದು ಸರಿ ಬಂದ್ಬಿಟ್ಟು ನೋಡ್ತೀನಿ. ಬಟ್ ಚೆನ್ನಾಗಿದೆ ಫಿಲಮ್. ಸೆಕೆಂಡ್ ಹಾಫ್ ಅದೇ ರೈತರ ಬಗ್ಗೆ ಇದೆ. ಅದು ಫಿಲಮ್ ಬರಬೇಕಾಯ್ತು, ಮುಂಚೆನೇ ಬರಬೇಕಾಯ್ತು, ಇವಾಗ ಬಂದಿದೆ. ಇದು ಜನ ಅರ್ಥ ಮಾಡ್ಕೊಂಡ್ರೆ ಮುಂದೆ ಚೆನ್ನಾಗಿರುತ್ತೆ. ಮೂವಿ ಅಂತೂ ಸೂಪರ್ ಗುರು. ರೈತರ ಬಗ್ಗೆ ಹೇಳಿ. ರೈತರಾಗಿ ಹುಟ್ಟಿರ್ಬೇಕು ಗುರು. ಮಣ್ಣಾಗಲಿ ಇನ್ನಾಗಲಿ ಗುರು ಚೆನ್ನಾಗಿರ್ಬೇಕಷ್ಟೇ. ನಾವು ರೈತರಿಗಂತೂ ಪಾಲಿಸ್ತೀವಿ ಗುರು. ನಿಜಲ್ಲ ಗುರು, ಒಳ್ಳೆದಂತೂ ಆಗಲೇಬೇಕು ನಮಗಂತೂ. ರೈತರಿಗಂತೂ ಹೇಳಂಗಿಲ್ಲ ಗುರು. ನಾವು ರೈತರ ಗುರು. ನಾವು ಮಂಡ್ಯದಿಂದ ಬಂದಿರೋದು. ನಾವು ಬೆಂಗಳೂರಲ್ಲಿ ಇರೋದು. ನಾವು ಈಗ ತುಂಬ ಚೆನ್ನಾಗಿರ್ಬೇಕಷ್ಟೇ ಗುರು. ರೈತರಂತೂ ತುಂಬ ಸೂಪರ್ ಆಗಿರ್ಬೇಕು ಗುರು. ಬೆಳೆ ಆಗಲಿ ಏನೇ ಆಗಲಿ ಗುರು, ಅವರೇ ಬೆಳಿಬೇಕು ಗುರು. ಇದುವರೆಗೂ ಮಾಡಿಲ್ಲ ಗುರು. ಸೂಪರ್ ಗುರು ಅವರೆಲ್ಲ. ಕನ್ನಡಿಗರ ಮನೆ ಮಾತಾಗಿರುವ ಸಿನಿ ಪತ್ರಿಕೆ ಚಿತ್ತಾರ, ಕರ್ನಾಟಕದ ನಂಬರ್ 1 ರೀಡರ್ಸ್ ಚಾಯ್ಸ್ ಎಂಟರ್ಟೈನ್ಮೆಂಟ್ ಮ್ಯಾಗಝೀನ್.